ಫೈನಲ್ ಗೆದ್ದಾಯ್ತು. ಫೈನಲ್ಗೆ ಲಗ್ಗೆ ಇಟ್ಟಾಯ್ತು. ಟೀಮ್ ಇಂಡಿಯಾದ ಗೆಲುವಿನ ಕುದುರೆ ಚಾಂಪಿಯನ್ಸ್ ಟ್ರೋಫಿ ಪಕ್ಕ ಬಂದು ನಿಂತಿದೆ. ಇನ್ನೇನಿದ್ರು ಟೈಟಲ್ ಅನ್ನ ಗೆದ್ದು ತಲೆ ಮೇಲೆ ಹೊತ್ತು ಮೆರೆಸೋದಷ್ಟೇ ಬಾಕಿ. ವಾವ್, ಒನ್ಸ್ ಅಗೇನ್ ಐಸಿಸಿ ಟೂರ್ನಿಯಲ್ಲಿ ಭಾರತದ ಪಾರುಪತ್ಯ ಕಂಟಿನ್ಯೂ ಆಗಿದೆ. ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿದು ಟೀಮ್ ಇಂಡಿಯಾ ಫೈನಲ್ಗೆ ಲಗ್ಗೇಟಿದೆ. ಅದು ಕೂಡ ಒಂದು ಮ್ಯಾಚ್ ಅನ್ನು ಕೂಡ ಸೋಲದೆ. ನಿನ್ನೆ ವಿಡಿಯೋದಲ್ಲಿ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪವರ್ಫುಲ್ ಹಿಟ್ಟಿಂಗ್ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ. ಹಾಗೆ ಟೀಮ್ ಇಂಡಿಯಾದ ಸೂಪರ್ ಹೀರೋಗಳ ಬಗ್ಗೆ ಕೂಡ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಂಗಳವಾರ ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ಇಳಿದಿದ್ದಂತ ಆಸ್ಟ್ರೇಲಿಯಾ ಅದ್ಭುತ ಪ್ರದರ್ಶನವನ್ನೇ ನೀಡಿತ್ತು. ದುಬೈ ಪಿಚ್ನಲ್ಲಿ ಮೊದಲೇ ರನ್ಸ್ ಬರಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಯಾಕಂದ್ರೆ ಅಲ್ಲೇನಿದ್ರು ಸ್ಪಿನ್ ಬೌಲರ್ಸ್ಗೆ ಹೇಳಿ ಮಾಡಿಸಿರೋ ಪಿಚ್ ಅದು. ಇಂಥ ಮೈದಾನದಲ್ಲಿ ಕ್ರಿಕೆಟ್ ಸಾಮ್ರಾಜ್ಯದ ಬಲಿಷ್ಠ ತಂಡಗಳಾದ ಭಾರತ ಹಾಗೆ ಆಸ್ಟ್ರೇಲಿಯಾ ಹೈ ವೋಲ್ಟೇಜ್ ಕದನವನ್ನ ನಡೆಸಿದ್ವು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ಆಸ್ಟ್ರೇಲಿಯಾ 264 ರನ್ ಗಳಿಸಿ ಆಲ್ಔಟ್ ಆಯಿತು. ಈ ಟಾರ್ಗೆಟ್ ಬೆನ್ನತ್ತಿದಂತ ಟೀಮ್ ಇಂಡಿಯಾ ನೀರು ಕುಡಿದಷ್ಟೇ ಸಲೀಸಾಗಿ ಗೆದ್ದು ಬೀಗಿದೆ. ಅಜೇಯ ತಂಡವಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಟಾರ್ಗೆಟ್ ಬೆನ್ನತ್ತಿದ ಭಾರತಕ್ಕೆ ಆರಂಭದಲ್ಲೇ ಆಘಾತ. ಆಸ್ಟ್ರೇಲಿಯಾ ನೀಡಿದಂತ 264 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಟೀಮ್ ಇಂಡಿಯಾ ಪರ ನಾಯಕ ರೋಹಿತ್ ಶರ್ಮಾ ಅಟ್ಯಾಕಿಂಗ್ ಮೋಡ್ ನಲ್ಲೇ ಬ್ಯಾಟ್ ಬೀಸಿದ್ರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ಯಾವತ್ತಿದ್ರೂ ಕೂಡ ಡಿಫೆನ್ಸಿವ್ ಬ್ಯಾಟಿಂಗ್ ಮಾಡೋರೇ ಅಲ್ಲ. ಇರೋವಷ್ಟು ಹೊತ್ತು ಅಗ್ರೆಸಿವ್ ಅಂಡ್ ಅಟ್ಯಾಕಿಂಗ್ ಮೋಡ್ ನಲ್ಲೇ ರನ್ ಸ್ಕೋರ್ ಮಾಡುವಂತ ಪವರ್ ಹಿಟ್ಟರ್. ಅದಕ್ಕೆ ಅವರನ್ನ ಹಿಟ್ ಮ್ಯಾನ್ ಅನ್ನೋದು ಕೂಡ. ಮತ್ತೊಂದ್ ಕಡೆ ಶುಭ್ಮನ್ ಗಿಲ್ ಕೂಡ ಸ್ಟಾರ್ ಪ್ಲೇಯರ್. ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಗಿಲ್ಗೆಲ್ಲ ಕೈ ಕೊಡ್ತು. 11 ರನ್ ಗಳಿಸಿ ಔಟ್ ಆದ್ರು. ಬಟ್ ರೋಹಿತ್ ಶರ್ಮಾ ಅದೇ ಅಗ್ರೆಸಿವ್ ಇಂಟೆಂಟ್ ನಲ್ಲಿ 3 4 ಹಾಗೆ 1 6 ಕೂಡ ಬಾರಿಸಿದ್ರು. ಆದ್ರೆ 28 ರನ್ ಗಳಿಸಿದ್ದ ರೋಹಿತ್ ಕೂಪರ್ ಕೊನೋಲಿ ಅವರ LBW ಬಲೆಗೆ ಬಿದ್ದು ಆಟ ಮುಗಿಸಿದ್ರು. ಅಲ್ಲಿಗೆ ಭಾರತ ಕೂಡ ಆರಂಭದಲ್ಲೇ 2 ವಿಕೆಟ್ಗಳನ್ನ ಕಳ್ಕೊಳ್ತು. ಸೊ ಇಂಥ ಟೈಮಲ್ಲಿ ಒನ್ಸ್ ಅಗೇನ್ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೆ ಕಿಂಗ್ ವಿರಾಟ್ ಕೊಹ್ಲಿ. ವಿಕೆಟ್ ಬೀಳ್ತಿದ್ರು ಗೋಡೆಯಂತೆ ನಿಂತು ಆಡಿದ ವಿರಾಟ್. 43 ರನ್ಗೆ 2 ವಿಕೆಟ್ ಕಳ್ಕೊಂಡು ಭಾರತ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ 3ನೇ ವಿಕೆಟ್ಗೆ ಜೊತೆಯಾದಂತ ಶ್ರೇಯಸ್ ಅಯ್ಯರ್ ಹಾಗೆ ವಿರಾಟ್ ಕೊಹ್ಲಿ ಅದ್ಭುತ ಜೊತೆಯಾಟವಾಡಿದ್ರು. 91 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ನೀಡಿದ್ರು. ಬಟ್ 45 ರನ್ ಗಳಿಸಿದ್ದಂತ ಶ್ರೇಯಸ್ ರನ್ನ ಆಡಮ್ ಜಂಪಾ ಕ್ಲೀನ್ ಬೌಲ್ಡ್ ಮಾಡಿದ್ರು. ಆ ಬಳಿಕ ಬಂದ ಅಕ್ಷರ್ ಪಟೇಲ್ ಕೂಡ ಕೊಹ್ಲಿಗೆ ಉತ್ತಮ ಸಾಥ್ ಕೊಟ್ರು. ಅಕ್ಷರ್ ಕೂಡ ಅಟ್ಯಾಕಿಂಗ್ ಮೋಡ್ ನಲ್ಲೇ ಬ್ಯಾಟ್ ಬೀಸಿ 27 ರನ್ ಬಾರಿಸಿದ್ರು. ಆದ್ರೆ ನಾಥನ್ ಎಲ್ಲಿಸ್ ಬೌಲಿಂಗ್ ನಲ್ಲಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಆಮೇಲೆ ಕೊಹ್ಲಿಗೆ ಜೊತೆಯಾಗಿದ್ದೆ ನಮ್ಮ ಕನ್ನಡಿಗ KL ರಾಹುಲ್. ಅಗ್ರೆಸಿವ್ ಬ್ಯಾಟಿಂಗ್ ಮೂಲಕ ರಿಲೀಫ್ ಕೊಟ್ಟ KL ರಾಹುಲ್. 6ನೇ ಸ್ಲಾಟ್ ನಲ್ಲಿ ಕ್ರೀಸ್ಗೆ ಬಂದಂತ KL ರಾಹುಲ್ ಮೇಲೆ ಎಲ್ಲರ ಕಣ್ಣಿತ್ತು. ಹೇಳಿ ಕೇಳಿ ರಾಹುಲ್ ಕ್ಲಾಸಿಕ್ ಬ್ಯಾಟರ್. ಅಗ್ರೆಷನ್ ತೋರಿಸೋದು ತುಂಬಾ ಕಡಿಮೆ. ಬಟ್ ನಿನ್ನೆ ಮ್ಯಾಚ್ ಅಲ್ಲಿ KL ರಾಹುಲ್ ಬ್ಯಾಟ್ ಕೂಡ ಅಟ್ಯಾಕಿಂಗ್ ರೂಪವನ್ನ ತಾಳಿತ್ತು. ಆರಂಭದಲ್ಲೇ ಸೆಟಲ್ ಆಗೋಕೆ ಟೈಮ್ ತಗೊಂಡಂತ KL ಆ ನಂತರ ಅದ್ಭುತವಾಗಿ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಒಂದ್ ಕಡೆ ಕೊಹ್ಲಿ, ಮತ್ತೊಂದ್ ಕಡೆ ರಾಹುಲ್ ಬ್ಯಾಟಿಂಗ್ ನೋಡೋದೇ ಮಜಾ ಇತ್ತು. ಅದರಲ್ಲೂ ನಮ್ಮ ಕನ್ನಡಿಗರಿಗೆ ಈ ಇಬ್ಬರ ಜೋಡಿಯನ್ನ ನೋಡೋದೇ ಖುಷಿ. ಕೊಹ್ಲಿ ನಮ್ಮ RCBಯ ರಾಜ, KL ರಾಹುಲ್ ನಮ್ಮ ಕನ್ನಡದ ಹುಡುಗ. ಇಬ್ರು ಜೊತೆಗೂಡಿ 47 ರನ್ಗಳ ಜೊತೆಯಾಟ ನೀಡಿದ್ರು. ಬಟ್ ಇಲ್ಲಿ ರಾಹುಲ್ 6 ಹೊಡೆದು ಮ್ಯಾಚ್ ನ ಈಸಿ ಮಾಡ್ತಾ ಇದ್ರು. ಅಷ್ಟರಲ್ಲಿ ಕೊಹ್ಲಿ ಕೂಡ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಕ್ಯಾಚ್ ಕೊಟ್ರು. ವಿರಾಟ್ ಕೊಹ್ಲಿಯ ಮತ್ತೊಂದು ಶತಕ ನೋಡೋಕೆ ಕಾಯ್ತಾ ಇದ್ದ ಫ್ಯಾನ್ಸ್ ನಿರಾಸೆಗೊಂಡ್ರು. 84 ರನ್ ಗಳಿಸಿದ್ದ ಕೊಹ್ಲಿ ಔಟ್ ಆದ್ರು. ಈ ವೇಳೆ ಕೊಹ್ಲಿಗಿಂತ ಜಾಸ್ತಿ ಹಟ್ ಆಗಿದ್ದು KL ರಾಹುಲ್ ಅವರು. ಶತಕದ ಅಂಚಿನಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಕೈ ಚೆಲ್ತಾ ಇದ್ದಂತೆ ನಾನ್ ಸ್ಟ್ರೈಕ್ ನಲ್ಲಿದ್ದಂತ KL ರಾಹುಲ್ ಬೇಸರವನ್ನು ವ್ಯಕ್ತಪಡಿಸಿದ್ರು. ನಾನು ಹೊಡಿತಿದ್ದೆ ಅಲ್ವಾ, ಯಾಕೆ ಭರ್ಜರಿ ಹೊಡೆತಕ್ಕೆ ಮುಂದಾಗಿ ಔಟ್ ಆದ್ರಿ ಅನ್ನುವ ಅರ್ಥದಲ್ಲಿ ನಿರಾಸೆಯನ್ನ ವ್ಯಕ್ತಪಡಿಸಿದ್ರು. 6 ಮೂಲಕ ಭಾರತಕ್ಕೆ ಗೆಲುವು ತಂದುಕೊಟ್ಟ ರಾಹುಲ್. ನಿನ್ನೆ ಮ್ಯಾಚ್ ಶುರುವಾದಾಗ್ಲಿಂದ ಕೂಡ ಆಲ್ಮೋಸ್ಟ್ ರಿಕ್ವೈರ್ಡ್ ರನ್ ರೇಟ್ ಹಾಗೆ ಕರೆಂಟ್ ರನ್ ರೇಟ್ ಒಂದೇ ಥರನೇ ಸಾಕ್ತಾ ಇತ್ತು. ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಆಗೇ ಇತ್ತು. ಎಲ್ಲೂ ಕೂಡ ಭಾರತಕ್ಕೆ ಚಾಲೆಂಜಿಂಗ್ ಅನಿಸ್ಲೇ ಇಲ್ಲ. ಕೊಹ್ಲಿ ಔಟ್ ಆದ ಟೈಮಲ್ಲೂ ಕೂಡ ಹೀಗೆ ಇತ್ತು. ಬಟ್ ಇದನ್ನ ಮತ್ತಷ್ಟು ಈಸಿ ಹಾಗೆ ಗೆಲುವನ್ನ ಸಲೀಸಾಗಿ ಮಾಡಿದ್ದು ಹಾರ್ದಿಕ್ ಪಾಂಡ್ಯ. ಕೊಹ್ಲಿ ವಿಕೆಟ್ ಬಿದ್ದ ವೇಳೆ ಕ್ರೀಸ್ಗೆ ಬಂದಂತ ಪಾಂಡ್ಯ ಎಷ್ಟು ಬೇಗ ಪಂದ್ಯವನ್ನ ಮುಗಿಸೋಣ ಅನ್ನೋ ಅರ್ಜೆನ್ಸಿಯಲ್ಲೇ ಆಡ್ತಾ ಇದ್ರು. ಸೊ ಬ್ಯಾಕ್ ಟು ಬ್ಯಾಕ್ 6 ಹಿಡಿಸಿ ಆಸ್ಟ್ರೇಲಿಯಾಗೆ ಶಾಕ್ ಕೊಟ್ರು. 24 ಎಸೆತಗಳಲ್ಲೇ 3 6 ಹಾಗೆ 1 4 ಸಮೇತ 28 ರನ್ ಗಳಿಸಿದ್ರು. ಆದ್ರೆ ಅವರಿಗೆ ಮ್ಯಾಚ್ ಅನ್ನ ಫಿನಿಶ್ ಮಾಡೋಕೆ ಆಗ್ಲೇ ಇಲ್ಲ. ಕ್ಯಾಚ್ ಕೊಟ್ಟು ಔಟ್ ಆದ್ರು. ಆ ಬಳಿಕ ಜಡ್ಡು ಕೂಡ ಕ್ರೀಸ್ಗೆ ಬಂದು ಬ್ಯಾಟ್ ಬೀಸಬೇಕಾಯಿತು. ಅಂತಿಮವಾಗಿ ಇನ್ನು 48.1 ಓವರ್ನಲ್ಲೇ 6 ಬಾರಿಸೋ ಮೂಲಕ KL ರಾಹುಲ್ ಭಾರತಕ್ಕೆ ಗೆಲುವನ್ನ ತಂದುಕೊಟ್ರು.
ಈ ಮೂಲಕ ಇನ್ನೂ 11 ಬಾಲ್ಗಳು ಬಾಕಿ ಇರುವಂತೆಯೇ ಭಾರತ 4 ವಿಕೆಟ್ಗಳಿಂದ ಸೆಮಿಫೈನಲ್ ಪಂದ್ಯವನ್ನ ಗೆದ್ದು ಬೀಗಿತ್ತು. ಅದರಲ್ಲೂ ಕೆಎಲ್ ರಾಹುಲ್ ಅವರ ಲಾಸ್ಟ್ ಫಿನಿಶಿಂಗ್ ಶಾಟ್ ಅಂತೂ ಸೂಪರ್ ಡೂಪರ್. ಕೆಎಲ್ ಮುಖದಲ್ಲಿ ಬಂದ ಆ ಅಗ್ರೆಷನ್, ಕೊಹ್ಲಿ ಸೆಲೆಬ್ರೇಷನ್, ಡ್ರೆಸ್ಸಿಂಗ್ ರೂಮ್ ಸಂಭ್ರಮ ನೋಡೋದೇ ಒಂಥರ ಮಜಾ ಅನಿಸ್ತಾ ಇತ್ತು. ಇನ್ನು ಈ ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದಂತ ಕೆಎಲ್ ರಾಹುಲ್ ಏಕದಿನ ಕ್ರಿಕೆಟ್ನಲ್ಲಿ 3000 ರನ್ ಸಿಡಿಸಿದ ದಾಖಲೆ ಕೂಡ ಬರೆದ್ರು. ಆಸೀಸ್ ವಿರುದ್ಧದ ಪಂದ್ಯದಲ್ಲೂ ಕೊಹ್ಲಿ 3 ದಾಖಲೆ. ಕೊಹ್ಲಿ ಯಾವ್ದಾದ್ರು ಮ್ಯಾಚ್ ಆಡ್ತಿದ್ದಾರೆ ಅಂದ್ರೆ ಅಲ್ಲೊಂದು ದಾಖಲೆ ಫಿಕ್ಸ್ ಅನ್ನೋದೇ ಆಗಿದೆ. ಆಸೀಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಇದೇ ಆಯಿತು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನ ವಿರಾಟ್ ಕೊಹ್ಲಿ ಬರೆದರು. ಈ ಟೂರ್ನಿಯಲ್ಲಿ ಈವರೆಗೆ 744 ರನ್ಗಳನ್ನ ಗಳಿಸಿದ್ದಾರೆ. ಇದೇ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನ ಪಡೆದ ಭಾರತೀಯ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು. ವಿರಾಟ್ ಕೊಹ್ಲಿ 3 ಸ್ವರೂಪಗಳಲ್ಲಿ ಇದುವರೆಗೆ 336 ಕ್ಯಾಚ್ಗಳನ್ನ ಪಡ್ಕೊಂಡಿದ್ದಾರೆ. ಐಸಿಸಿ ಏಕದಿನ ಟೂರ್ನಿಗಳಲ್ಲಿ ವಿರಾಟ್ ಅವರ 24ನೇ ಅರ್ಧ ಶತಕ ಕೂಡ ದಾಖಲಾಯಿತು. ಈ ಪ್ರಕ್ರಿಯೆಯಲ್ಲಿ ಅವರು ಐಸಿಸಿ ಏಕದಿನ ಪಂದ್ಯಾವಳಿಗಳಲ್ಲಿ ಅತಿ ಹೆಚ್ಚು ಅರ್ಧ ಶತಕಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಇನ್ನು ಇದಕ್ಕೂ ಮುನ್ನ ತೆಂಡೂಲ್ಕರ್ 23 ಅರ್ಧ ಶತಕಗಳನ್ನು ಬಾರಿಸಿದ್ರು. ಅವರನ್ನ ಈಗ ವಿರಾಟ್ ಕೊಹ್ಲಿ ಹಿಂದಿಕ್ಕಿದ್ದಾರೆ. ಐಸಿಸಿ ನಾಕ್ಔಟ್ಗಳಲ್ಲಿ ವಿರಾಟ್ ಕೊಹ್ಲಿಯೇ ಕಿಂಗ್. ವಿರಾಟ್ ಕೊಹ್ಲಿಯನ್ನು ಯಾಕೆ ಚೇಸಿಂಗ್ ಮಾಸ್ಟರ್, ರನ್ ಮಿಷಿನ್ ಅಂತ ಸುಮ್ನೆ ಕರೆಯಲ್ಲ ಅನ್ನೋದು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಯಿತು. ಅದರಲ್ಲೂ ಐಸಿಸಿ ಪಂದ್ಯಗಳು, ನಾಕ್ಔಟ್, ಫೈನಲ್ ಅಂತ ಬಂದ್ರೆ ವಿರಾಟ್ ಕೊಹ್ಲಿಯನ್ನ ತಡೆಯೋರೇ ಯಾರು ಇರಲ್ಲ. ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ವಿರಾಟ್ ಕೊಹ್ಲಿ 84 ರನ್ ಗಳಿಸಿದ್ರು. ಇದು ಕಳೆದ 6 ಐಸಿಸಿ ನಾಕ್ಔಟ್ ಪಂದ್ಯಗಳಲ್ಲಿ ಅವರ ಬ್ಯಾಟ್ನಿಂದ ಬಂದಂತ 5ನೇ ಅರ್ಧ ಶತಕ ಅಂದ್ರೆ ನೀವು ನಂಬಲೇಬೇಕು. ಕಳೆದ 6 ಐಸಿಸಿ ಸೆಮಿಫೈನಲ್ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಕ್ರಮವಾಗಿ 51 ನಾಟ್ಔಟ್, 76, 9, 54, 117 ಹಾಗೆ 50 ರನ್ ಗಳಿಸಿದ್ದಾರೆ. ಅಂದ್ರೆ ಅವರು ಆಡಿದಂತ 6 ನಾಕ್ಔಟ್ ಪಂದ್ಯಗಳಲ್ಲಿ ಸುಮಾರು 72ರ ಸರಾಸರಿಯಲ್ಲಿ 390 ರನ್ ಸಿಡಿಸಿದ್ದಾರೆ. ನಿರ್ಣಾಯಕ ಪಂದ್ಯಗಳಲ್ಲಿ ತಾನು ಎಂಥ ಕ್ವಾಲಿಟಿ ಪ್ಲೇಯರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. 4 ಮ್ಯಾಚ್ 40 ವಿಕೆಟ್ಗಳನ್ನ ಬೇಟೆಯಾಡಿದ ಭಾರತ. ಇಲ್ಲಿ ಟೀಂ ಇಂಡಿಯಾ ಬೌಲರ್ಸ್ ಬಗ್ಗೆ ಕೂಡ ಹೇಳಲೇಬೇಕು. ಭಾರತ ಈ ಅಜೇಯ ಓಟದ ಹಿಂದೆ ಭಾರತದ ಬೌಲರ್ಸ್ ಪರ್ಫಾರ್ಮೆನ್ಸ್ ಕೂಡ ಮೆಚ್ಚಲೇಬೇಕು. ಲೀಗ್ ಹಂತದ 3 ಪಂದ್ಯ ಹಾಗೆ ಸೆಮೀಸ್ ಮ್ಯಾಚ್ನಲ್ಲಿ ಒಟ್ಟು 3 ಸಲ ಭಾರತ ಮೊದಲು ಬೌಲಿಂಗ್ ಅನ್ನ ಮಾಡಿದೆ. ಚೇಸಿಂಗ್ ಅಂಡ್ ಡಿಫೆನ್ಸ್ ಸೇರಿ ಈ 4 ಬಾರಿ ಕೂಡ ಎದುರಾಳಿ ಪಡೆಯನ್ನ ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ನಿನ್ನೆ ಮ್ಯಾಚಲ್ಲೂ ಕೂಡ ಕಾಂಗಾರು ತಂಡಕ್ಕೆ ಕಂಪ್ಲೀಟ್ ಆಗಿ 50 ಓವರ್ಗಳನ್ನು ಆಡೋಕೆ ಅವಕಾಶವನ್ನು ಕೊಡಲೇ ಇಲ್ಲ. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನೇ ಹೊಂದಿರುವಂತ ಆಸ್ಟ್ರೇಲಿಯಾ ಇನ್ನೂ 3 ಎಸೆತಗಳು ಬಾಕಿ ಇರುವಂತೆಯೇ ಆಲ್ಔಟ್ ಆಯಿತು. ಇದರೊಂದಿಗೆ ಟೀಂ ಇಂಡಿಯಾ ಈ ಟೂರ್ನಿಯಲ್ಲಿ ಅಮೋಘ ಸಾಧನೆಯನ್ನ ಮಾಡಿದೆ. ಈ ಟೂರ್ನಿಯಲ್ಲಿ ಆಡಿದ 4 ಪಂದ್ಯಗಳಲ್ಲೂ ಕೂಡ ಎದುರಾಳಿ ತಂಡವನ್ನ ಆಲ್ಔಟ್ ಮಾಡಿದ ದಾಖಲೆ ಬರೆದಿದೆ. ಟೂರ್ನಿಯಲ್ಲಿ ಇದುವರೆಗೆ ಆಡಿರುವ ಎಲ್ಲಾ ಪಂದ್ಯಗಳಲ್ಲಿ ಭಾರತೀಯ ಬೌಲರ್ಗಳು ಎಲ್ಲಾ 10 ವಿಕೆಟ್ಗಳನ್ನ ಉರುಳಿಸಿ ಮಿಂಚಿದ್ದಾರೆ. ಒಟ್ಟಲ್ಲಿ 2017ರಲ್ಲಿ ಫಿನಾಲೆಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡ್ಕೊಂಡಿದ್ದಂತ ಭಾರತ ಈಗ ಅದೇ ಟ್ರೋಫಿಯನ್ನ ಗೆಲ್ಲುವಂತ ಹೊಸ್ತಿಲಿನಲ್ಲಿದೆ. ಫೈನಲ್ಗೆ ಇನ್ನೊಂದು ಮ್ಯಾಚ್ ಅಷ್ಟೇ ಬಾಕಿ ಇದ್ದು ಅಲ್ಲಿಯೂ ಗೆದ್ದು ಟೈಟಲ್ ಅನ್ನ ಎತ್ತಿ ಹಿಡಿಯೋಕೆ ಟೀಂ ಇಂಡಿಯಾ ಪ್ಲೇಯರ್ಸ್ ಕಾಯ್ತಾ ಇದ್ದಾರೆ. ಅಜೇಯವಾಗಿ ಮುನ್ನುಗ್ತಾ ಇರುವಂತ ಟೀಂ ಇಂಡಿಯಾ ಹುಲಿಗಳು ಕಪ್ಪನ್ನ ಗೆದ್ದು ಬರಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ನ ನೀವು ಕೂಡ ಎಂಜಾಯ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.